ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ, ಲಕ್ಷ್ಮಿ ಅನಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ಮೊಟ್ಟೆ ಮಸಾಲ ಫ್ರೈ. ಮೊದಲನೇದಾಗಿ ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಮೊಟ್ಟೆನ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ಈ ಥರ ಚಾಕು ತೊಗೊಂಡು ಈ ಥರ ಮೊಟ್ಟೆನ ರೌಂಡಾಗಿ ತಿರ್ಗಿಸ್ಕೊತಾ ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲೂ ಬಿಡಿ ಭಾಗ ಬರಬಾರ್ದು. ಯೆಲ್ಲೋ ಕಲರ್ ಕಾಣಿಸೋ ತನಕ ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ನೀವು ರೌಂಡಕ್ಕಾದರೂ ಕಟ್ ಮಾಡ್ಕೋಬೋದು, ಅಥವಾ ಈ ಥರ ಸುತ್ತ ನಾನು ಹೇಗೆ ಕಟ್ ಮಾಡ್ತಿದ್ದೀನಿ ಈ ಥರನಾದರೂ ಕಟ್ ಮಾಡ್ಕೋಬೋದು. ಈ ಥರ ಯಾಕೆ ಕಟ್ ಮಾಡಬೇಕು ಅಂದರೆ, ನಾವೇನು ಹಾಕ್ತೀವಲ್ಲ ಮಸಾಲೆ, ಅದು ಮೊಟ್ಟೆಗೆ ಇಟ್ಕೊಳ್ಳುತ್ತೆ, ಸಪ್ಪೆ ಬರೋಲ್ಲ ಮೊಟ್ಟೆ. ಹಾಗಾಗಿ ನಾನು ಯಾವ ಥರ ಕಟ್ ಮಾಡಿ ತೋರಿಸ್ದೆ ಅದೇ ಥರನೇ ಕಟ್ ಮಾಡಿ. ಮೊಟ್ಟೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಮೊಟ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಲಿ ಎರಡರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ಖಾರಕ್ಕೆ ಲೈಟಾಗಿ ಬೇಕಾಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪು. ಇಷ್ಟನ್ನ ಹಾಕ್ಕೊಂಡು ಲೈಟಾಗಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮೊಟ್ಟೆ ಸಪ್ಪೆನೂ ಬರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಇಷ್ಟೇ ಫ್ರೈ ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಡ್ಬೋದು. ಈ ಥರ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಫ್ರೈ ಮಾಡೋದ್ರಿಂದ ಮೊಟ್ಟೆ ಕೂಡ ಸ್ಮೆಲ್ ಬರಲ್ಲ, ಸ್ವಲ್ಪ ಅಂದರೆ ಚುಂಗು ಸ್ಮೆಲ್ ಬರಲ್ಲ. ಹಾಗಾಗಿ ಈ ಥರ ಫ್ರೈ ಮಾಡ್ಕೊಂಡು ಹಾಕೋಬೇಕು. ಈಗ ಮೊಟ್ಟೆ ಫುಲ್ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಮತ್ತೆ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ನಾನಿಲ್ಲಿ ಮತ್ತು ರೆಡ್ ಚಿಲ್ಲಿ ಪೌಡ್ರು ಕೂಡ ಯೂಸ್ ಮಾಡ್ತೀನಿ. ಹಾಗಾಗಿ ನಾನಿಲ್ಲಿ 2ರಿಂದ 3 ಮಾತ್ರ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ 1 ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ 1ರಿಂದ 2 ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಕೆಂಪಗಿದೆ. ಇಷ್ಟು ಕೆಂಪಿಗೆ ಆಮೇಲೆ ಸ್ವಲ್ಪ ಹುಳಿ ಇರುವಂತಹ ಟೊಮೊಟೊನ ತಗೊಂಡು ಅದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಕೈಯಿಂದ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ 2 ಸ್ಪೂನಷ್ಟು ನೀರು ಹಾಕ್ಕೋಬೇಕು. ಟೊಮೊಟೊ ಅಥವಾ ನೀವು ರುಬ್ಕೊಳ್ಬೇಕಾದ್ರೆ ಹಾಕೋಬೋದು. ಸ್ವಲ್ಪ ಅರ್ಧಂಬರ್ಧ ರುಬ್ಕೊಂಡು ಹಾಕೋಬೋದು. ಯಾಕೆ ಆ ಥರ ಮಾಡಿ ಹಾಕ್ಕೊಂಡ್ರೆ ಏನು ಲಾಭ ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ. ಹಾಗಾಗಿ ಇನ್ನೂ ಒಂದಿಬ್ಬರು ಎಕ್ಸ್ಟ್ರಾ ಕೂಡ ತಿನ್ಬೋದು. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಚಪಾತಿಗೆ, ಮುದ್ದೆಗೆ ಯಾವುದಕ್ಕಾದರೂ ಹಚ್ಕೊಂಡು ತಿನ್ಬೋದು. ಸ್ವಲ್ಪ ಗ್ರೇವಿ ಥರ ಇದ್ದರೆ ಅದಕ್ಕೋಸ್ಕರ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಬೆಂದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಅರಿಶಿನ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಜೀರಿಗೆ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು. ಇಷ್ಟನ್ನ ಹಾಕ್ಕೊಂಡು ಇದೇ ಟೊಮೊಟೊ ಈರುಳ್ಳಿ ಏನು ಫ್ರೈ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ಈ ಫ್ಲೇವರ್ದು ಈಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳೋ ತನಕ ನಾವೇನು ಮಸಾಲೆ ಹಾಕಿರ್ತೀವಲ್ಲ ಅದೆಲ್ಲ ಫ್ರೈ ಇನ್ನೊಂದು ಸ್ವಲ್ಪ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಮಸಾಲೆ ಎಲ್ಲ ಎಣ್ಣೆನ ಬಿಟ್ಕೋತಾ ಇದೆ. ಈ ಥರ ಸೈಡಲ್ಲೆಲ್ಲ ಈ ಥರ ಮಸಾಲೆಗೆ ಎಣ್ಣೆ ಬಿಟ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿನೂ ಬೇಡ, ಯಾಕಂದರೆ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಬರೋ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಪಾತಿ ಅಥವಾ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತಿನ್ಬೋದು. ಈಗ ಬೇಳೆ ಸಾಂಬಾರು ಏನಾರು ಮಾಡಿರ್ತೀವಲ್ವ, ಹಾಗಾಗಿ ನೆಂಚ್ಕೊಳಕ್ಕೆ ಅಂತ ಇದನ್ನು ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಇದಕ್ಕೆ ಇನ್ನೊಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಲೈಟಾಗಿ ಕುದಿ ಬರೋ ಟೈಮಲ್ಲಿ ನಾವಿಲ್ಲಿ ಮೊಟ್ಟೆ ತೊಗೊಂಡಿರ್ತೀವಲ್ಲ ಈ ಮೊಟ್ಟೆನ ಹಾಕ್ಕೋಬೇಕು. ಅಂದರೆ ಮೊಟ್ಟೆನ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಮೊಟ್ಟೆನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ.
ಮೊಟ್ಟೆ ಎಲ್ಲ ಹಾಕ್ಕೊಂಡು ನಾವೇನು ಮಸಾಲೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮೊಟ್ಟೆ ಮೇಲೆಲ್ಲ ಒಂದು ಸ್ಪೂನಲ್ಲಿ ಈ ಥರ ಹಾಕ್ಕೋಬೇಕು. ಯಾಕಂದರೆ ಮೊಟ್ಟೆ ಒಳಗಡೆ ಮಸಾಲೆ ಎಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಥರ ಒಂದು ರೌಂಡ್ ಮಾಡಿದ್ಮೇಲೆ ಅದಕ್ಕೆ ತಟ್ಟೆ ಮುಚ್ಚಿ ಒಂದು 2 ಮಿನಿಟ್ಸ್ ಮಾತ್ರ ಬಿಡಿ, ಜಾಸ್ತಿ ಬೇಡ. ಯಾಕಂದರೆ ನಾವು ಆಲ್ರೆಡಿ ಮೊಟ್ಟೆ ಬೇಯಿಸಿರ್ತೀವಿ, ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಒಂದು 2 ಮಿನಿಟ್ಸ್ ತೆಗೆದು ನೋಡಿದರೆ ನೋಡಿ ಆಲ್ರೆಡಿ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಬರೀ 1 ಟೈಮಿಗೆ ಕೂಡ ಈ ಥರ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ರೌಂಡು ಇದನ್ನು ಕಲಿಸ್ಕೊಂಡ್ರೆ ಸಾಕು. ಈಗ ಮತ್ತೆ ಇನ್ನೊಂದು ಸತಿ ಆ ಮಸಾಲೆನ ಮೊಟ್ಟೆ ಮೇಲೆ ಹಾಕ್ಕೊಂಡ್ರೆ ಮೊಟ್ಟೆ ಒಳಗಡೆ ಆಲ್ರೆಡಿ ಮಸಾಲೆ ಕೂಡ ಹಿಡ್ದಿರುತ್ತೆ. ನೀವು ತಟ್ಟೆಗೆ ಸರ್ವ್ ಮಾಡಬೇಕಾದ್ರೆ ಇದೇ ರೀತಿ ಮೊಟ್ಟೆ ಮೇಲೆ ಮಸಾಲೆ ಹಾಕ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.